ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನೀವು ನೋಡ್ತಿರ್ಬೋದು ತುಳಸಿ ಕಟ್ಟೆ ಹತ್ರ ನಮ್ಮ ದೊಡ್ಡಮ್ಮ ರಂಗೋಲಿ ಬಿಡಿಸ್ತಿದ್ದಾರೆ. ಇದು ನಮ್ಮ ಅಜ್ಜಿ ಅವ್ರಿಗೆ ಹೇಳ್ಕೊಟ್ಟಿದ್ದಂತೆ. ನಮ್ಮ ಮಮ್ಮಿ, ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಸೊ ಅದರಿಂದಾಗಿ ದೊಡ್ಡಮ್ಮ ಇವತ್ತು ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಿದ್ದಾರೆ. ಹಾಗೆ ಇವತ್ತು ದೊಡ್ಡಮ್ಮ ಮತ್ತು ಮಮ್ಮಿ ಇಬ್ಬರು ಊರಿಗೆ ಹೋಗ್ತಿದ್ದಾರೆ. ಚಿನ್ನು ಅಂತೂ ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಕೂತಿದ್ದ. ಅದರಿಂದಾಗಿ ಮಮ್ಮಿ ಅವ್ನು ಬೇಜಾರು ಮಾಡ್ಕೊಂಡಿರೋದಕ್ಕೆ ಅವನನ್ನು ಸಮಾಧಾನ ಮಾಡಿ ಅವನಿಗೆ ಒಂದು ಸ್ಟೋರಿ ಹೇಳ್ಕೊಡ್ತಿದ್ದಾರೆ. ಆ ಸ್ಟೋರಿನ ಕೇಳ್ಕೊಂಡು ಎಷ್ಟು ನಗ್ತಾ ಗೊತ್ತಾ. ಅದಕ್ಕೆ ಅವನಿಗೆ ನಗ್ಸೋದಕ್ಕೆ ಸಲುವಾಗಿ ಒಂದು ಕಾಮಿಡಿ ಸ್ಟೋರಿನ ಹೇಳ್ಕೊಟ್ಟು ಅವ್ನಿಗೆ ಸಮಾಧಾನ ಮಾಡಿ ನೆಕ್ಸ್ಟ್ ಇಯರ್ ಬಂದಾಗ ನಾವು ತುಂಬ ದಿನ ಇರ್ತೀವಿ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿದ್ರು. ಅದಾದಮೇಲೆ ಅವನು ಸಮಾಧಾನ ಆಯ್ತಾ. ಅದಕ್ಕೆ ಬೆಳಗ್ಗೆನೇ ಅಜ್ಜಿ ಹತ್ರ ಸ್ಟೋರಿ ಹೇಳ್ಸ್ಕೊತಿದ್ದಾನೆ ನೋಡಿ. ಹುಲಿ ಎದ್ರಕೊಂಡು ಓಡ್ಬಿಡ್ತದೆ. ಆಗ ಓಡ್ದೊಡ್ತು ಅಂತ ಮೆಲ್ಲಿಗೆ ಎತ್ತು ನೋಡ್ತಾನೆ. ಹೊಂಟೋಗದೆ ನೋಡ್ತಾ ನಾನು ಎಷ್ಟು ಒಳ್ಳೆ ಕೆಲಸ ಅಂತಿರ್ತೀನಿವ. ಹಿಂಗ್ ಕೈ ಚಪ್ಪಾಳೆ ಮಾಡ್ಕೊಂಡು ಈಚೆಗೆ ಎದ್ದು ಬರ್ತಾರೆ. ಆಮೇಲೆ ಜೀವನ ಮಾಡ್ತಾರೆ. ನೋಡಿ ಎಷ್ಟು ಬುದ್ಧಿ ಹೋದ್ರಂತೆ. ಅಯ್ಯೋ ನನ್ನ ಕಾಸಿನ ಕಣಕ ನಂಬರೋದಿಲ್ಲ. ಏನಾದ್ರು ಪ್ರೆಷರ್ ಕೊಡ್ತೀನಿ. ಆವಾಗ ಇಬ್ಬರು ಜೊತೆ ಗುಬ್ಬಕ್ಕ ಕಡಲೆ ಮುದ್ದೆ, ಹುಳಿ ಮುದ್ದೆ, ಅಕ್ಕಿ ಮುದ್ದೆ, ಕಡಲೆ ಮುದ್ದೆ ಎಲ್ಲ ತಗೋದಂತೆ. ಗುಬ್ಬಕ್ಕ ಒಂದೇ 3 ಅಕ್ಕಿ ತಗೊಂಡಿದ್ದೆ. ಬೇಸಾರ ಅಡಿಕೆ ಕಾಗಕ್ಕ ಕಡಲೆಕಾಯಿ ಮುಟ್ಟೆ ಎಲ್ಲ ತಕ್ಕಂತೆ. ಕಾಗಕ್ಕೆಲ್ಲ ಗುಬ್ಬಕ್ಕ ಕಾಗಕ್ಕ ಬರೀ ಅಡಿಕೆ ತಗೊಂಡು ಆವಾಗ ಬರೋಷ್ಟಕ್ಕೆ ದೊಡ್ಡ ಮಳೆ ಬಂದ್ಬಿಡ್ತಂತೆ. ಮನೆ ಎಲ್ಲ ಕೊಚ್ಕೊಂಡು ಗುಬ್ಬಕ್ಕ ಮನೆ ತಾಸಿ ಮನೆ ಚೆನ್ನಾಗೈತೆ. ಆಗ ನಮ್ಮ ಮನೆಯಲ್ಲಿ ಮನೆ ಕೊಡ್ತೀವಿ ಅಂದ್ಬಿಟ್ಟು ಗುಬ್ಬಕ್ಕನ ಮನೆಗೆ ಬಂದಂತೆ. ನಮ್ಮ ಮನೆಗೆ ಬಾ ಅಂತ ಫ್ರೆಂಡ್ ಅಲ್ವಾ ಕರ್ತಾವ. ಗುಬ್ಬಕ್ಕ ಬಂದ ಇಲ್ಲ ಕರ್ಕೊಂಡಿಲ್ಲ. ಅವನು ಗುಬ್ಬಕ್ಕ ಬಾಗುತ್ತೆ ಇರು ನಮ್ಮ ಅತ್ತೆ ಮಾಮ ಊಟಕ್ಕೆ ಆಗ್ತಾ ಇದ್ದೀನಿ. ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ಅವರೆಕಾಳು ಕಿಚಡಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಹಾಗೆ ನೋಡಿದ್ರಲ್ವ, ದೊಡ್ಡಮ್ಮ ಮತ್ತು ಮಮ್ಮಿ ಇಬ್ಬರು ಸೇರಿಕೊಂಡು ಅವನಿಗೆ ಒಳ್ಳೊಳ್ಳೆ ಕತೆಗಳನ್ನ ಹೇಳ್ಕೊಡ್ತಿದ್ರು. ಕೇಳ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದ. ಹಾಗೆ ತಿಂಡಿಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅವರು ಕೂಡ ಫ್ರೆಶ್ ಅಪ್ ಆದರು. ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ರು. ನಾನು ಕೂಡ ಬೇಗ ಸ್ನಾನ ಎಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡಿ ಇವಾಗ ತಿಂಡಿ ತಿಂತಿದ್ದೀವಿ. ಮಮ್ಮಿ ಮತ್ತು ದೊಡ್ಡಮ್ಮ ಇವತ್ತು ಹೊರ್ಟೋಗ್ತಾರೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಇವತ್ತು ಹೊರ್ಟೋಗ್ತಾರಲ್ಲ ಅಂತಲೇ ಅನಿಸ್ತಿತ್ತು. ಚಿನ್ನು ಅಂತೂ ತುಂಬಾ ಬೇಜಾರು ಮಾಡ್ಕೊಬಿಟ್ಟಿದ್ದ. ಅವನು 100 ಡೇಸ್ ಇರಬೇಕು ಅಂತ ಹೇಳಿದ್ದ. ಬಟ್ ಅವರು 1 ವೀಕ್ಗೆ ಹೊರಡ್ತಿದ್ರು. ಹಾಗೆ ಮಮ್ಮಿ ದೊಡ್ಡಮ್ಮನ ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ವಿ. ಇಸ್ಕಾನ್ ಟೆಂಪಲ್ ಎಲ್ಲ ನಾನು ತೋರಿಸ್ಬಿಟ್ಟು ಅದಾದಮೇಲೆ ಅವ್ರನ್ನ ಡ್ರಾಪ್ ಮಾಡಿದ್ರಾಯ್ತು ಬಸ್ ಸ್ಟಾಪ್ಗೆ ಅಂತ ಹೇಳಿ. ಲಾಸ್ಟ್ ಟೈಮ್ ಮಮ್ಮಿ ಮತ್ತು ಅಪ್ಪಾಜಿ ಬಂದಾಗ ಬೆಂಗಳೂರಿಗೆ ಅವ್ರಿಗೆ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ವಿ. ಬಟ್ ದೊಡ್ಡಮ್ಮ ಇಸ್ಕಾನ್ ಟೆಂಪಲ್ ನೋಡಿಲ್ಲ ಅಂತ ಅಂದರು. ಬೆಂಗಳೂರಲ್ಲಿ ಅದು ಕೂಡ ಫೇಮಸ್ ಟೆಂಪಲ್ ಅಲ್ವಾ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಅದರಿಂದಾಗಿ ಬನ್ನಿ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ಟೈಮ್ ಇತ್ತಲ್ಲ. ಸೊ ಬೇಗನೆ ಹೊರಟ್ವಿ. ನಾವು ತಿಂಡಿ ಎಲ್ಲ ತಿನ್ಕೊಂಡು ಬೇಗ ಹೊರಟ್ವಿ. ಸೊ ದೊಡ್ಡಮ್ಮ ನೋಡಬೇಕು ಅಂತ ಹೇಳ್ತಿದ್ರು. ಅದರಿಂದಾಗಿ ಒಂದು ಮಿಸ್ ಆಗಿಬಿಡುತ್ತಲ್ಲ, ಅವ್ರಿಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ತೋರಿಸ್ಕೊಂಡು ಅದಾದಮೇಲೆ ಅವ್ರನ್ನ ಕರ್ಕೊಂಡೋಗಿ ಬಸ್ಗೆ ಹತ್ಸಿದ್ರಾಯ್ತು ಅಂತ ಹೇಳಿ ಬಂದ್ವಿ.
ದೊಡ್ಡಮ್ಮ ಅಂತೂ ತುಂಬ ಇಷ್ಟಪಟ್ಟರು, ತುಂಬ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಫುಲ್ ಡಿಟೇಲಾಗಿ ತೋರಿಸಿದ್ದೀನಿ ಇಸ್ಕಾನ್ ಟೆಂಪಲೆಲ್ಲ ಹೇಗಿದೆ ಅಂತ. ಯಾರಾದರೂ ಬರೋರಿದ್ದರೆ ವೀಕ್ ಡೇಸಲ್ಲಿ ಬನ್ನಿ, ಜಾಸ್ತಿ ಜನ ಇರಲ್ಲ. ವೀಕೆಂಡ್ಸಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗೆ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ನೋಡ್ಬಿಟ್ಟು ಶಾಕ್ ಆಗಿಬಿಟ್ವಿ, ಏನಪ್ಪ ಇಷ್ಟು ಜನ ಇದ್ದಾರೆ ಅಂತ. ಹಾಗೆ ಇಸ್ಕಾನ್ ಟೆಂಪಲಲ್ಲಿ ತುಂಬಾ ಸೆಕ್ಯೂರಿಟಿ ಇರುತ್ತೆ. ಎಲ್ಲರನ್ನೂ ಚೆಕ್ ಮಾಡೇ ಟೆಂಪಲ್ ಒಳಗಡೆ ಬಿಡೋದು. ಸೆಕ್ಯೂರಿಟಿ ಗಾರ್ಡ್ ಎಲ್ಲ ತುಂಬ ಜಾಸ್ತಿನೇ ಇರ್ತಾರೆ. ಅದಾದಮೇಲೆ ಎಲ್ಲ ನಮ್ಮದು ಎಲ್ಲ ಚೆಕಿಂಗ್ ಎಲ್ಲ ಆಯಿತು. ಇವಾಗ ಟೆಂಪಲ್ ಒಳಗಡೆ ಹೋಗ್ತಿದ್ವಿ. ಎಷ್ಟು ಜನ ಇದ್ದಾರೆ ಗೊತ್ತಾ. ಅದರಲ್ಲೂ ಈ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಇದ್ಬಿಟ್ರಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನೀವು ಯಾರಾದರೂ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಆದಷ್ಟು ವೀಕ್ ಡೇಸಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ವೀಕೆಂಡ್ಸಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ನೋಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಯಾಕಂದರೆ ತುಂಬ ಜನ ಮೈ ಮೇಲೆ ಬೀಳೋ ಥರನೇ ಬರ್ತಿರ್ತಾರೆ. ಸೊ ಅದರಿಂದಾಗಿ ಆದಷ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಸ್ಕಾನ್ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವೀಕ್ ಡೇಸಲ್ಲಿ ಬಂದರೆ ತುಂಬ ಆರಾಮ್ಸೆ ನೋಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಪಾಪ ಮಮ್ಮಿ ದೊಡ್ಡಮ್ಮ ಬೇರೆ ಇವತ್ತೇ ಊರಿಗೆ ಹೋಗಬೇಕಿತ್ತು. ಇಷ್ಟು ಜನ ನೋಡ್ಬಿಟ್ಟು ಅವರು ನಾವು ಯಾವಾಗ ದೇವ್ರ ದರ್ಶನ ಮಾಡಿ ಹೋಗೋದು ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ತಿದ್ರು. ಅದಾದಮೇಲೆ ಬೇಗ ಜನ ಏನೋ ಮೂವ್ ಆದರು. ತುಂಬ ಏನು ಟೈಮ್ ತೊಗೊಳ್ಳಿಲ್ಲ, ಯಾಕಂದರೆ ಬೇಗ ಕಳಿಸ್ತಿರ್ತಾರೆ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ. ಅದಾದಮೇಲೆ ನೀವು ಒಳಗಡೆನೇ ಅಲ್ಲಿ ಎಷ್ಟೆಲ್ಲ ಶಾಪಿಂಗ್ ಮಾಡ್ಬೋದು ಗೊತ್ತಾ. ಅಷ್ಟು ದೊಡ್ಡದಿದೆ ಟೆಂಪಲಲ್ಲಿ. ದೇವ್ರ ದರ್ಶನ ಮುಗಿಸ್ಕೊಂಡು ಒಳಗಡೆನೇ ಶಾಪಿಂಗ್ ಎಲ್ಲ ಇರುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಸೊ ಅದರಿಂದಾಗಿ ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ ಅಲ್ಲಿ. ಹಾಗೆ ಫಸ್ಟು ಹೋಗ್ತಿದ್ದಂಗೆ ನಾವು ಗೋವಿಂದನ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ನಾನು ದೂರದಿಂದ ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಬಟ್ ಒಳಗಡೆ ಕೃಷ್ಣಂದಂತೂ ಅಲ್ಲಿ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಆದರೂ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ. ಒಳಗಡೆ ದೊಡ್ಡಮ್ಮ ಅಂತೂ ಕೃಷ್ಣನ ವಿಗ್ರಹಗಳೆಲ್ಲನೂ ಶಾಪಿಂಗ್ ಮಾಡಿದ್ರು, ಅವ್ರು ತಗೊಂಡ್ರು ಅವ್ರ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಅಂತ ಹೇಳಿ, ಒಂದು ನೆನಪಿಗಿರುತ್ತೆ ಅಂತ ಹೇಳಿ. ಹಾಗೆ ನಾನು ಕೂಡ ಒಂದು ಭಗವದ್ಗೀತೆನ ತಗೊಂಡೆ. ಬೇಕಿತ್ತು ನನಗೆ ಭಗವದ್ಗೀತೆ ಓದಬೇಕು. ಹಾಗೆ ನಮ್ಮ ಚಿನ್ನುಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಅವನ ಹತ್ರನೂ ರೀಡ್ ಮಾಡಿಸೋಣ ಆವಾಗ ಅಂತ ಹೇಳಿ ಒಂದು ಭಗವದ್ಗೀತೆ ಬುಕ್ನ ತಗೊಂಡೆ. ಅದನ್ನು ಆವಾಗವಾಗ ಓದಿಸಿ ಅವನ ಹತ್ರ ಹೇಳ್ತೀನಿ. ಹಾಗೆ ಇಲ್ಲೊಂದು ಮಗುನ ಮಮ್ಮಿ ಮತ್ತು ದೊಡ್ಡಮ್ಮ ಇಬ್ಬರು ಮಾತಾಡಿಸ್ತಿದ್ರು. ಅದು ಅವ್ರನ್ನೇ ನೋಡ್ತಿತ್ತು. ಅದಕ್ಕೆ ಅವರು ಆ ಮಗುನ ಮಾತಾಡಿಸ್ಕೊಂಡು ಬಾಯ್ ಮಾಡ್ಕೊಂಡು ಹೋಗ್ತಿದ್ರು. ಒಳಗಡೆ ಅಂತೂ ನೋಡಿ, ಹೊರ್ಗಡೆಯಿಂದ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ದೊಡ್ಡ ಟೆಂಪಲ್ಲು. ಒಳಗಡೆ ಅಂತೂ ವಿಡಿಯೋ ಮಾಡ್ಕೊಳ್ಳೋ ಹಾಗೇ ಇಲ್ಲ. ಹೋಗ್ತಿದ್ದಂಗೆ ಎಲ್ಲರೂ ಫೋನ್ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ. ನಾನು ಫಸ್ಟ್ ಸ್ಟೆಪ್ ಹತ್ರ ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ನೋಡಿ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ, ತಗೊಳ್ಳೋದಕ್ಕೆ ಬಿಡಲ್ಲ. ಅದಾದಮೇಲೆ ನಮಗೆ ಔಟ್ಸೈಡಲ್ಲಿ ಇಲ್ಲಿ ಯಾವಾಗಲೂ ಪೊಂಗಲ್ ಕೊಡ್ತಾರೆ ಪ್ರಸಾದಕ್ಕೆ ಅಂತ ಹೇಳಿ ಪೊಂಗಲ್ನ ತೊಗೊಂಡ್ವಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಬೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅದ್ರದ್ದು ಯಾವುದೂ ವಿಡಿಯೋ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಒಳಗಡೆನೇ ನೀವು ಪ್ರಸಾದ ಎಲ್ಲ ಮನೆಗೆಲ್ಲ ಪ್ರಸಾದ ಎಲ್ಲನೂ ತಗೊಳ್ಬೋದು. ಲಾಡು, ನಿಮಗೆ ಬೇಕಾದ ರೀತಿದು ಸ್ವೀಟ್ಸ್ ಎಲ್ಲ ಸಿಗುತ್ತೆ, ಚಾಟ್ ಸಿಗುತ್ತೆ, ಎಷ್ಟೊಂದು ಥರದ್ದೆಲ್ಲ ಇದೆ ಒಳಗಡೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಆದರೆ ವಿಡಿಯೋ ಮಾಡೋ ಆಗಿರಲಿಲ್ವಲ್ಲ, ಸೊ ಅದರಿಂದಾಗಿ ನಾನು ಮಾಡಲಿಲ್ಲ. ನೋಡಿ, ಔಟ್ಸೈಡಿಂದ ಈ ಥರ ಕಾಣಿಸುತ್ತೆ. ಇಲ್ಲಿ ಫೋಟೋ ಎಲ್ಲ ತೊಗೊಳ್ಬೋದು. ಸೊ ಮಮ್ಮಿ ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ಹಾಗೆ ಮಮ್ಮಿ ನೋಡ್ತಿದ್ರು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಮಮ್ಮಿ ಅಪ್ಪಾಜಿನ ನಾನು ಲಾಸ್ಟ್ ಟೈಮೇ ಕರ್ಕೊಂಡು ಬಂದಿದ್ದೆ. ಮಮ್ಮಿ ನೋಡಿದರು. ಪಾಪ ದೊಡ್ಡಮ್ಮ ನಾನು ನೋಡಬೇಕಿತ್ತು, ಆದರೆ ಟೈಮ್ ಆಗುತ್ತೋ ಇಲ್ವೋ ಅಂತ ಹೇಳ್ತಿದ್ರು. ಫೈನಲಿ ಬೆಳಗ್ಗೆನೇ ಬೇಗ ಹೋಗಿದ್ದಕ್ಕೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇಲ್ಲಿಂದ ಎಲ್ಲ ನೋಡ್ಕೊಂಡು ಆದಮೇಲೆ ಮಮ್ಮಿ ಮತ್ತು ದೊಡ್ಡಮ್ಮನ ಇಬ್ಬರೂ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಬಸ್ ಹತ್ಸಿದ್ದಕ್ಕೆ ಅಂತೇಳಿ ತುಂಬ ಬೇಜಾರಾಗ್ತಿತ್ತು. ನನಗಂತೂ ತುಂಬಾ ಅಳು ಬರ್ತಿತ್ತು. ಚಿನ್ನು ಅಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟ. ನೋಡಿ ಎಷ್ಟು ಅಳ್ತಿದ್ದಾನೆ ಅಂದರೆ, ಅವನಂತೂ ತುಂಬ ಅಳ್ತಿದ್ದ. ಮಮ್ಮಿ ಬಾಯ್, ದೊಡ್ಡಮ್ಮ ಬಾಯ್. ಬಾಯ್ ದೊಡ್ಡಮ್ಮ, ಬಾಯ್ ದೊಡ್ಡಮ್ಮ. ಇನ್ನು ಬಂದಿಲ್ವಲ್ಲ ಡ್ರೈವರು. ಚೆನ್ನಾಗಿ
ಮಮ್ಮಿ ಬಾಯ್ ಬಾಯ್. ಬಾಯ್ ಮಮ್ಮಿ. ಅಳ್ಬಾರ್ದು ಚಿನ್ನು, ಅಳ್ಬೇಡ, ಸುಮ್ನಿರು. ಮತ್ತೆ ಬರುತ್ತೆ ಅಜ್ಜಿ. ಇಲ್ಲ ನಾವೇ ಹೋಗೋಣ, ಸುಮ್ನಿರು. 100 days ಇದ್ಬಿಟ್ಟು ಬರೋಣ. ಓಕೆ, ನೆಕ್ಸ್ಟ್ ಟೈಮ್ ಅಜ್ಜಿ ಬಂದಾಗ 100 days ಇರಿಸ್ಕೊ. ಓಕೆ, ಅಳ್ಬಾರ್ದು ಚಿನ್ನು. ಚಿನ್ನು ಸುಮ್ನಿರಪ್ಪ, ಇಷ್ಟೊಂದು ಅಳ್ತಿದ್ಯಲ್ಲ. ನೋಡಿದ್ರಲ್ವಾ ಚಿನ್ನು ಎಷ್ಟೊಂದು ಅಳ್ತಿದ್ದಾನೆ ಅಂತ. ನನಗೂ ತುಂಬಾ ಅಳು ಬಂದ್ಬಿಡ್ತು. ನಾನು ಕೂಡ ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಬಂದ್ವಿ. ತುಂಬಾ ಬೇಜಾರಾಗ್ತಿತ್ತು. ಇದ್ಬಿಟ್ಟು ಮನೆ ಎಲ್ಲ ಖಾಲಿ ಖಾಲಿ ಅನಿಸ್ತಿತ್ತು ಅವ್ರು ಹೋದ್ಮೇಲೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ನಮ್ಮ ಮಮ್ಮಿ ದೊಡ್ಡಮ್ಮ ಅವರು ಊರಿಗೆ ಹೋದಂಥ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.